ಹಿಜಾಬ್ನ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಚರ್ಚೆ ಆಗಲಿಕ್ಕೆ ಪ್ರಮುಖವಾಗಿ ಕೋರ್ಟ್ ಮೆಟ್ಟಿಲೇರ್ತು ಈ ಒಂದು ಅರ್ಜಿ. ಅಲ್ಲಿ ಪ್ರಮುಖವಾಗಿ ಕಾರಣ ಆಗಿದ್ದು ಅಂದ್ರೆ 6 ಜನ ವಿದ್ಯಾರ್ಥಿನಿಯರು ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಿಜಾಬ್ ವಿವಾದ ಕಮ್ಯುನಲ್ ಮಾಡಿದ್ದು ಸರಿನಾ ಅಂತನೂ ಕೂಡ ಪ್ರಶ್ನೆಯನ್ನ ಕೇಳಲಾಗ್ತದೆ. ಹಿಜಾಬ್ ಧರಿಸಿದ್ರೆ ನಮ್ಮವರು ಕೇಸರಿ ಶಾಲನ್ನ ಹಾಕ್ತಾರೆ ಅಂತ ಹೇಳಿದ್ರು. ಶಾಸಕ ರಘುಪತಿ ಭಟ್ ಅವರಿಗೆ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅಲ್ಲಿನ ವಿದ್ಯಾರ್ಥಿನಿ ಆಲಿಯಾ ಅವರು ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಹಿಜಾಬ್ ನಮ್ಮ ಧಾರ್ಮಿಕ ಹಕ್ಕು, ನಾವು ಅದನ್ನ ಕೇಳ್ತಿದ್ದೇವೆ. ನಮ್ಮ ಹಕ್ಕನ್ನ ಕೇಳಿದ್ರೆ ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ನಾವು ಭಾರತದಲ್ಲೇ ಹುಟ್ಟಿದ್ದು ಭಾರತದಲ್ಲೇ ಸಾಯ್ತೇವೆ ಅಂತ ಮಾತನಾಡಿದ್ರು. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಈ ಹಿಂದೆಯೂ ಕೂಡ ಹಿಜಾಬ್ ಅನ್ನ ಧರಿಸ್ತಾ ಇದ್ವಿ. ಹಿಜಾಬ್ ಧರಿಸ್ತಿದ್ದವರನ್ನ ಶಿಕ್ಷಕರು ಕೀಳಾಗಿ ನೋಡಿದ್ದಾರೆ. ಕ್ಲಾಸ್ನಿಂದ ಹೊರಗೆ ಹಾಕಿ ಕಡಿಮೆ ಅಂಕವನ್ನ ನೀಡಿದ್ದಾರೆ. ಕ್ಲಾಸ್ನಿಂದ ಹೊರಗೆ ಹಾಕಿ ಕಡಿಮೆ ಅಂಕ ನೀಡಿದಂತ ಹಿನ್ನೆಲೆಯಲ್ಲಿ ಈ ಹೋರಾಟ ಕೂಡ ಶುರುವಾಗ್ತದೆ. ಗ್ರೂಪ್ ಫೋಟೋದಲ್ಲಿ ಒತ್ತಾಯ ಮಾಡಿ ಹಿಜಾಬ್ ಅನ್ನ ತೆಗೆಸಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ವಿದ್ಯಾರ್ಥಿನಿ ಆಲಿಯಾ ಹೇಳಿಕೆಯನ್ನ ಕೊಟ್ಟರು. ಉಡುಪಿಯ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್ಕಾರದ ಅಥವಾ ಕೋರ್ಟ್ನ ಇವತ್ತಿನ ವಿಚಾರಣೆ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಇವತ್ತು ಕೋರ್ಟಿನ ಎಲ್ಲ ಪ್ರಕ್ರಿಯೆ ನೋಡಿದ್ರಿ, ಏನು ಹೇಳ್ತೀರಿ? ಸರ್, ಪೋಸ್ಟ್ಪೋನ್ ಆಗಬಾರ್ದಿತ್ತು, ಯಾಕೆಂದರೆ ನಮ್ಮ ಎಕ್ಸಾಮ್ ಸೂನ್ ಇದೆ. ಸೊ ಪೋಸ್ಟ್ಪೋನ್ ಆಗಬಾರ್ದಿತ್ತು, ಆದರೆ ಈಗ ಆಗಿದೆ ಫಾರ್ ಅ ರೀಸನ್ ಐ ಗೆಸ್. ಸೊ ರೈಟ್ ನೌ ವಿ ಆರ್ ಜಸ್ಟ್ ಟ್ರಸ್ಟಿಂಗ್. ನಮಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಲೆ, ನಮ್ಮ ಜುಡಿಷಿಯಲ್ ಸಿಸ್ಟಮ್ ಮೇಲೆ ತುಂಬ ಟ್ರಸ್ಟ್ ಇದೆ. ಸೊ ರೈಟ್ ನೌ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಅವರ್ ವಿಕ್ಟ್ರಿ. ಈಗ ಇಡೀ ರಾಜ್ಯಕ್ಕೆ ಹಿಜಾಬ್ ವಿವಾದ ಹಬ್ಬಲ್ಲಿ ನೀವು 6 ಮಂದಿ ವಿದ್ಯಾರ್ಥಿಗಳು ನೇರ ಕಾರಣ ಅಂತ ಇಲ್ಲಿನ MLA ಮತ್ತು ಎಲ್ಲ ಮಿನಿಸ್ಟರ್ ಹೇಳ್ತಿದ್ದಾರೆ. ಏನು ಹೇಳ್ತಿದ್ರ ಬಗ್ಗೆ? ಸರ್, ಯಾಕೆ ನಾವು ಕಾರಣ? ಯಾಕೆ ಅವರಿಗೆ ಸಾಲ್ವ್ ಮಾಡ್ಬೋದಿತ್ತಲ್ಲ ಸರ್, ಸಾಲ್ವ್ ಮಾಡ್ಬೋದಿತ್ತಲ್ಲ. ಯಾಕೆ ನಾವು ನಮ್ಮ ಪೇರೆಂಟ್ಸ್ ನಾವು ಹೋಗಿ ಅವ್ರ ಹತ್ರ ಕೇಳಿದಾಗ, ರಿಕ್ವೆಸ್ಟ್ ಮಾಡಿದಾಗ, ಕನ್ವಿನ್ಸ್ ಮಾಡಿದಾಗ, ಅವರನ್ನು ಕೇಳಿದಾಗ ಸಾಲ್ವ್ ಮಾಡ್ಬೋದಿತ್ತಲ್ಲ. ಇಷ್ಟು ಹೋಗ್ತಿತ್ತ ಇದು? ಅವರೇ ಬಂದು ಕಮ್ಯುನಲ್ ಮಾಡಿದ್ದು, ರಘುಪತಿ ಭಟ್ ಅವರು ಬಂದು ಕಮ್ಯುನಲ್ ಮಾಡಿದ್ದು. ಇದು ನಮ್ಮ ಕಾಲೇಜಿಗೆ ಬಂದು ಹೇಳ್ತಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟರು ಸರ್ ಅವರಲ್ಲೇ. ನೀವು ಹಿಜಾಬ್ ಹಾಕಿದರೆ ನಮ್ಮದವರು ಕೇಸರಿ ಶಾಲ್ ಹಾಕಿ ಬರ್ತಾರಂತ. ಆವಾಗ ತನಕ ಎಂತ ಕೇಸರಿ ಶಾಲ್ ಇರಲಿಲ್ಲ, ಅವರೇ ಕೊಟ್ಟದು. ಇಲ್ಲಿ ಕಮ್ಯುನಲ್ ಮಾಡಿದೆ ಅವರು ಸರ್. ಇವಾಗ ನೀವು ಎಷ್ಟು ವರ್ಷದಿಂದ ಕಾಲೇಜಿಗೆ ಹಿಜಾಬ್ ಹಾಕೊಂಡು ಬರ್ತಾ ಇದ್ರಿ? ಅಡ್ಮಿಷನ್ ಟೈಮಿಂದ ಹಾಕೊಂಡು ಬರ್ತಾ ಇದ್ರಾ? ಸರ್ ಹೌದು ಸರ್, ನಾವು ಹಾಕೊಂಡು ಬರ್ತಿದ್ವಿ. ಆದರೆ ನಮಗೆ ನಾನು ಫಸ್ಟ್ PUC ಇರುವಾಗ ನನಗೆ ತೆಗಿಲಿಕ್ಕೆ ಇದು ಮಾಡಿದರು. ಸೊ ಆವಾಗ ನನಗೆ ಫೋರ್ಸ್ ಮಾಡಿದರು ತೆಗಿಲಿಕ್ಕೆ. ಹೇಗೆ ಫೋರ್ಸ್ ಮಾಡಿದ್ರು ನಿಮ್ಮನ್ನು? ಅಂದರೆ ಹಿಜಾಬ್ ತೆಗಿಲೇಬೇಕು ನನಗೆ ಹೊರಗೆ ಹಾಕಿದ್ರು ಸರ್, ಕ್ಲಾಸಿನ ನೀವು ಹಾಕ್ಲಿಕ್ಕಿಲ್ಲ, ಹೊರಗೆ ಹಾಕಿದ್ರು. ಆವಾಗ ನಮ್ಮ ಸೀನಿಯರ್ಸ್ ಹಾಕ್ತಿದ್ರು, ಆದರೆ ನಾವು ಹಾಕಿದಾಗ ನಮಗೆ ಫೋರ್ಸ್ ಮಾಡಿ ತೆಗಿಲಿಕ್ಕೆ ಹೇಳಿದರು. ಈಗ MLA ಅವರು ಈ ಡಾಕ್ಯುಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಬ್ಳು ಹಿಜಾಬ್ ಅನ್ನ ಧರಿಸಿಲ್ಲ ಅಂತ ಹೇಳಿದ್ದಾರೆ. ಯಾರು ಇವರು? ಸರ್, ಇದು ಆಲಿಯಾ ಬಾನು ಅಂತ ನನ್ನ ಕ್ಲಾಸ್ಮೇಟು. ಆ ಟೈಮಲ್ಲಿ ನಮ್ಮ ಪ್ರಿನ್ಸಿಪಲ್ ನಮ್ಮ ಪೇರೆಂಟ್ಸ್ ಹತ್ರ ಟೈಮ್ ಕೇಳಿದ್ರು. ನಮ್ಮ ಪ್ರಿನ್ಸಿಪಲ್ ಬಂದಾಗ, ನಮ್ಮ ಕಾಲೇಜಿಗೆ ನಮ್ಮ ಪೇರೆಂಟ್ಸ್ ಬಂದಾಗ ಕೇಳಿದಾಗ ನಮಗೆ ಕೊಡಿ ಅಂತ ಹಾಕ್ಲಿಕ್ಕೆ, ಆವಾಗ ಅವರು ಟೈಮ್ ಕೇಳಿದ್ರು. ಆವಾಗ ಹೇಳಿದ್ರು, ಈಗ ಹಾಕೊಂಡು ಬರೋದು ಬೇಡ, ನಾವು ನಿಮಗೆ ಹೇಳ್ತೇವೆ ಅಂತ ನಾವು ಡಿಸ್ಕಸ್ ಮಾಡಿ ಹೇಳ್ತೇವೆ ಅಂತ ಹೇಳಿದ್ರು. ಈಗ ನೀವು 6 ಮಂದಿ ಟೀಮಲ್ಲಿ ಇವರು ಕೂಡ ಒಬ್ರ? ಹೌದು ಸರ್, ಹೌದು ಸರ್. ಅಸೆಂಬಲ್ ಆಗಿರೋ ಫೋಟೋನ ತೋರಿಸ್ತಿದ್ರಿ, ಯಾರು ಕೂಡ ಹಿಜಾಬ್ ಆಗ್ತಿಲ್ಲ. ಇದು ಯಾವಾಗ ತೆಗೆದಿದ್ದು? ಇದು ಇದರಲ್ಲಿ ನಾವಿಲ್ಲ ಸರ್. ಓಕೆ, ಈಗ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ನಿಮ್ಮ ಹಿಜಾಬ್ ಈಗ ಕೋರ್ಟ್ನ ಅಂಗಳದಲ್ಲಿದೆ. ಸರ್ಕಾರ ಒಂದು ವೇಳೆ ನಿಮ್ಮ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟರೆ ಏನು ಮಾಡ್ತೀರಿ? ಸರ್, ವಿರುದ್ಧವಾಗಿ ತೀರ್ಪನ್ನು ಕೊಡಲಿಕ್ಕೆ ಚಾನ್ಸ್ ಇಲ್ಲ, ಯಾಕೆಂದರೆ ನನ್ನ ಜುಡಿಷಿಯಲ್ ಸಿಸ್ಟಮ್ ಮೇಲೆ ತುಂಬ ಟ್ರಸ್ಟ್ ಇದೆ. ನಮ್ಮ ಜಡ್ಜ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂನು ಟಾಪಲ್ಲಿಟ್ಟು ನಮಗೆ ಜಸ್ಟಿಸ್ ಕೊಡ್ತಾರಂತ ನನಗೆ ಹೋಪ್ ಇದೆ ಸರ್. ಹಿಜಾಬ್ ಬೇಕಾದರೆ ಅವರು ಪಾಕಿಸ್ತಾನಕ್ಕೆ ಹೋಗಲಿ ಅನ್ನೋದನ್ನು ನೇರ ಆರೋಪವನ್ನು ಇಲ್ಲಿನ ಸಂಸದರು, ಸಚಿವರು ತುಂಬ ಮಂದಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕೆ ಹೋಗಬೇಕು ನಾವು ಪಾಕಿಸ್ತಾನ? ನಾವು ಯಾಕೆ ಹೋಗಬೇಕು ಪಾಕಿಸ್ತಾನ? ಇದು ನನ್ನ ಕಂಟ್ರಿ, ನಾನು ಯಾಕೆ ಹೋಗಬೇಕು ಪಾಕಿಸ್ತಾನ? ನಾನೊಂದು ನನ್ನ ರೈಟನ್ನು ಕೇಳಿದ್ದಕ್ಕೆ ನಾನು ಪಾಕಿಸ್ತಾನಿಗೆ ಹೋಗಬೇಕಾ? ನಾನು ನನ್ನ ರೈಟನ್ನು ಕೇಳಿದ್ದಕ್ಕೆ ನಾನು ಯಾಕೆ ಪಾಕಿಸ್ತಾನಿಗೆ ಹೋಗಬೇಕು? ನನ್ನ ದೇಶ, ನಾನು ಇಲ್ಲೇ ಇರ್ತೇನೆ, ನಾನು ಇಲ್ಲೇ ಸಾಯ್ತೇನೆ. ಅವರದ್ದು ಪಾಕಿಸ್ತಾನ, ಅವ್ರು ಹೇಳಲಿಕ್ಕೆ ಹಾಗೆ ಪಾಕಿಸ್ತಾನ ಅವರದ್ದ? ಅಲ್ಲಿಯ ಫ್ಯೂಚರ್ ಬಗ್ಗೆ ನೋಡೋದಾದ್ರೆ, ಫ್ಯೂಚರಲ್ಲಿ ನೀವು ಈಗ ಯಾವ ಹೋರಾಟ ಮಾಡ್ತಿದ್ದೀರಿ ವಿರುದ್ಧ ಅವರು ಒಟ್ಟಿಗೆ ಕೂತು ಓದಬೇಕಾಗತ್ತೆ, ಒಟ್ಟಿಗೆ ಕೂತು ಕಲಿಬೇಕಾಗುತ್ತೆ. ಮುಂದೆ ಸಾಧ್ಯ ಆಗುತ್ತಾ ಇದೆಲ್ಲ? ಯಾಕೆ ಆಗೋದಿಲ್ಲ ಸರ್? ಅವರೇ ಮಾಡಿದ್ದು. ಇದು ಪೊಲಿಟಿಷಿಯನ್ ಡರ್ಟಿ ಗೇಮ್ ಆಟ ಆಡ್ತಿದ್ದಾರಲ್ಲ, ಮಕ್ಕಳನ್ನು ವಿರೋಧ ಮಾಡ್ತಿದ್ದಾರಲ್ಲ, ಅದು ಅವ್ರು ಮಾಡಿದ್ದು ಸರ್. ನಾವೆಂತ ಸಹ ಮಾಡಲಿಲ್ಲ. ನಮ್ಮ ಫ್ರೆಂಡ್ಸ್ ನಮ್ಮೊಟ್ಟಿಗಿದ್ರು. ಸ್ಟಾರ್ಟಿಂಗಲ್ಲಿ ಇದು ಇಶ್ಯೂ ಸ್ಟಾರ್ಟ್ ಆದಾಗ ನಮ್ಮ ಫ್ರೆಂಡ್ಸ್ ಹೇಳಿದರು, ಇದು ನಿಮ್ಮ ರೈಟ್, ನೀವು ಕೇಳಬೇಕು, ಯಾಕೆ ನೀವು ಯಾವಾಗ ಸಹ ಕಾಂಪ್ರಮೈಸ್ ಮಾಡ್ತೀರಂತ ನಮ್ಮ ಫ್ರೆಂಡ್ಸ್ ಹೇಳಿದ್ದು, ನನ್ನ ನಾನ್ ಮುಸ್ಲಿಂ ಫ್ರೆಂಡ್ಸ್. ಈಗ ಅವ್ರು ಬೇಕಂತ ಅವರ ಮನಸ್ಸಲ್ಲಿ ಎಂತೆಂತ ಹಾಕಿ ಬೇಕಂತ ನಮ್ಮ ವಿರೋಧ ಮಾಡ್ತಿದ್ದಾರೆ ಸರ್. ಇಡೀ ರಾಜ್ಯದಲ್ಲಿ ಈ ಪರಿಸ್ಥಿತಿ ನಿರ್ಮಾಣಕ್ಕೆ ಯಾರು ಕಾರಣ? ಅಲ್ಲಿಯ ಪೊಲಿಟಿಷಿಯನ್ಸ್ ಸರ್, ಪೊಲಿಟಿಷಿಯನ್ಸ್ ಕಾರಣ. ಯಾಕೆಂದರೆ ಇದೊಂದು ಸ್ಟೂಡೆಂಟ್ ಇಶ್ಯೂ ಇದ್ದದ್ದು,
ಇದು ಇದ್ದದೊಂದು ಸ್ಟೂಡೆಂಟ್ ಇಶ್ಯೂ, ಕಾಲೇಜಲ್ಲಿ ಸಾಲ್ವ್ ಆಗೋದೊಂದು ಇಶ್ಯೂ ಇದ್ದದ್ದು. ಅಲ್ಲಿ ರಘುಪತಿ ಭಟ್ ಅವರು ಬಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಮತ್ತೆ ಇದು ಇಷ್ಟು ಪೊಲಿಟಿಷಿಯನ್ಸ್ ಮಾಡ್ತಿದ್ದಾರಲ್ಲ, ಅವರ ಮೈಲೇಜಿಗಾಗಿ ಇಷ್ಟು ಆಟ ಆಡ್ತಿದ್ದಾರಲ್ಲ ಸರ್, ಗೇಮ್ ಆಟ ಆಡ್ತಿದ್ದಾರಲ್ಲ, ಅವ್ರು ಮಾಡಿದೆಲ್ಲ ಅಷ್ಟೇ. ಇದು ಆಲಿಯಾ ಅವರ ಮಾತು. ಒಟ್ಟಿನಲ್ಲಿ ಅವರು ಹೇಳೋ ಪ್ರಕಾರವಾಗಿ ಎಲ್ಲ ವಿವಾದಕ್ಕೆ ನೇರ ಕಾರಣ ಪೊಲಿಟಿಕ್ಸ್. ಹಾಗಾಗಿ ನಮಗೆ ಕೋರ್ಟ್ ಮೇಲೆ ಈಗ ಅಂಗಳದಲ್ಲಿ ನ್ಯಾಯಾಲಯ ಇದೆ, ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ತೀರ್ಪು ಬರುತ್ತೆಂಬ ಆಶಾವಾದವನ್ನು ವ್ಯಕ್ತಪಡಿಸಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು.